ಟೋಕನ್ ಈಗ ಯಾರಿಗೂ ಇನ್ನು ಕೊಡಕ್ಕಾಗಲ್ಲ. ಸ್ವಲ್ಪ ಸೈಡ್ ಬಾಮ ಮೀಡಿಯಾದವ್ರು ಸೈಡ್ ಸೈಡ್ ಸೈಡ್. ಟೋಕನ್ ಈಗ ಯಾರಿಗೂ ಕೊಡಕ್ಕಾಗಲ್ಲ. ಟೋಕನ್ ಇರೋರಿಗೆ ಅಕ್ಕಿನ ಕೊಡ್ತಾ ಇದ್ದೀವಿ. ಎಲ್ಲರೂ ಉಗಾದಿ ಇದೆ, ರಂಜಾನ್ ಇದೆ, ಅವೆಲ್ಲ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ. ಈಗಿಲ್ಲಮ್ಮ, ಈಗ ಆಗೋಯ್ತು. ನೆಕ್ಸ್ಟ್ ಟೈಮ್ 25 ವಾಟಿಗೆ ಕೊಡ್ತಾ ಇತ್ತು, அடுத்த ವಾಟಿ. ಈ ಶತಮಾನದಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತದೆ. ವಿದ್ಯಾಭ್ಯಾಸನೇ ನಾನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾನು ಶಾಸಕನಾಗುವಾಗ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ಇಲ್ಲಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಕೂಡ ಪ್ರಾರಂಭ ಮಾಡಿದೀವಿ ಅಂತ ಬಹಳ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕೊಡ್ತೀನಿ ಅಂತ ಎಲ್ಲ ವೇದಿಕೆಗಳು ಹೇಳ್ತೀನಿ. ನಾನು ಯಾರೇ ಅಂದ್ರೆ ವಿದ್ಯಾಭ್ಯಾಸ ಸಿಗಲಿಲ್ಲ, ನನ್ನ ಕೈಯಲ್ಲಿ ಓದಕ್ಕಾಗಿಲ್ಲ ಅಂತ ಯಾರು ಹೇಳುವ. ಟೋಕನ್ ಇರಬಾರ್ದು. ಟೋಕನ್ ಇರೋರಿಗೆ ಮಾತ್ರ ಅಕ್ಕಿ ಪ್ಯಾಕೆಟ್ ಸಿಗೋದು. ಎಲ್ಲರ ಮನೆ ಹತ್ರ ಒಂದು ಟೋಕನ್ ಕೊಟ್ಟಿದ್ದೀವಿ, ಬಾಕಿದವರೆಲ್ಲ ಹೋಗ್ಬೇಕಮ್ಮ. ಇವಾಗ ಯಾರಿಗೂ ಟೋಕನ್ ಕೊಡೋಕ್ಕಾಗಲ್ಲ. ಎಲ್ಲ ಕೊಟ್ಟಿದ್ದೀವಿ. ಬರೋದ 10 ದಿವಸದಿಂದ ಟೋಕನ್ ಕೊಟ್ಟಿದ್ದೀವಿ ನಾವು. ಹಾಗಾಗಿ ಶಿಕ್ಷಣ ಕೊಡೋಣ. ಅವ್ರು ಯಾವ ಏರಿಯಾ ಅಂತ ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ ಅವ್ರದ್ದು ಡೀಟೇಲ್ಸ್. ಹಾಗಾಗಿ ನಮ್ಮ ಪ್ರಯತ್ನ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು. ಸರ್ಕಾರಿ ಶಾಲೆಗಳಿವೆ, ಪ್ರೈವೇಟ್ ಕೂಡ ಶಾಲೆಗಳಿವೆ, ಯೂನಿವರ್ಸಿಟಿ ಕೂಡ ಇದೆ. ನಿಮ್ಮ ಯಾರಿಗೆ ಅನುಕೂಲತೆ ಇದೆ ಅವರು ಅಲ್ಲೋಗಿ. ಅನುಕೂಲತೆ ಇಲ್ಲ, ದುಡ್ಡಿಲ್ಲ, ಕಷ್ಟ ಅಂತ ಹೇಳೋರು ನಿಮಗೆ ಸರ್ಕಾರಿ ಶಾಲೆ ಇದೆ, ಸರ್ಕಾರಿ ಕಾಲೇಜ್ ಇದೆ. ಹಾಗಾಗಿ ಯಾರಿಗೂ ವಿದ್ಯಾಭ್ಯಾಸ ಸಿಕ್ಕೇ ಹೋಗ್ಬಾರ್ದು. ಯಾಕಂದ್ರೆ ವಿದ್ಯಾಭ್ಯಾಸ ಸಿಕ್ಕೇ ಹೋದ್ರೆ ಒಂದು ಜೀವನ ಸಾಧಿಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ನೀವಿವತ್ತು ಕಷ್ಟ ಪಡ್ತೀನಿ, ಮುಂದೆ ನಿಮ್ಮ ಮಕ್ಕಳು ಕಷ್ಟ ಪಡಬಾರ್ದು. ಅವ್ರು ಚೆನ್ನಾಗಿ ಬದುಕಬೇಕು. ಅದಕ್ಕೆ ಏನಾಗಬೇಕು ಅದನ್ನ ನೀವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ಕೆಳಗಡೆ ಅಪೇಕ್ಷೆಯನ್ನ ಮಾಡ್ತಾ ತಾವೆಲ್ಲ ತಾಳ್ಮೆಯಿಂದ ಸಮಾಧಾನದಿಂದ ಇದನ್ನ ತಗೊಂಡು ಹೋಗ್ಬೇಕು. ನಿಧಾನಕ್ಕೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಒಳ್ಳೆಯವರು ಸ್ವಲ್ಪ ಎಲ್ಲ ಕೆಟ್ಟದ್ದು ಇರೋದು, ನಮ್ಮ ಒಳ್ಳೆಯವ್ರನ್ನ ಹಾಳು ಮಾಡಬಾರ್ದು ಅನ್ನೋದು ಮಾತ್ರ ನಮ್ಮ ಪ್ರಾರ್ಥನೆ ಯಾವಾಗಲೂ. ಕುತ್ಕೊಳ್ಳಪ್ಪ, ಯೂತ್ ಕಾಂಗ್ರೆಸ್ ಬಿಟ್ಟು ಬಾ ಅಂತ ಹೇಳಿದೆ. ಇವನನ್ನ ರಾಜಕೀಯಕ್ಕೆ ನಾನು ಕರೆಯಕ್ಕೆ ಇಷ್ಟ ಇಲ್ಲ. ಎರಡನೇವನು ನೋ ರಾಜಕೀಯ. ಆದರೂ ಇದೊಂದು ಸೇವೆ ಎಲ್ಲ ನಮ್ಮದು. ಬನ್ನಿ ಬಾ ಕುತ್ಕೋ ಅಂತ ಹೇಳಿ ಕರೆದಿನಿ ಅವನ್ನ. ನಾಲ್ಪಾಡಂತೂ ಮತ್ತು ಸೇವೆ ಮಾಡ್ತಾನೆ ಇದ್ದಾನೆ. ಅವನು ಸೇವೆ ಮಾಡ್ತಾನೆ ಹೋಗಲಿ. ಭಗವಂತನಿಗೆ ತುಂಬ ಧನ್ಯವಾದ. ನಮ್ಮ ಅಪ್ಪ, ಮಕ್ಕಳು, ನಮ್ಮ ಕುಟುಂಬ, ನಾವೆಲ್ಲ ವಿಷಯ ನಮ್ಮ ಉದ್ದೇಶನೇ ಒಂದೊಳ್ಳೆ ಸಮಾಜವನ್ನು ಕಟ್ಟಬೇಕು. ಸಮಾಜವನ್ನು ಪ್ರೀತಿಯಿಂದ ಕಟ್ಟಬೇಕು, ದ್ವೇಷದಿಂದ ಅಲ್ಲ ಅಂತ ಆ ಒಂದೊಂದು ಬ್ಯಾಗಲ್ಲೂ ಬರೆದಿದ್ದೀವಿ. ಎಲ್ಲ ಬ್ಯಾಗಲ್ಲೂ ಬರೆದಿದ್ದೀವಿ. ಲೆಟ್ಸ್ ಬಿಲ್ಡ್ ಎ ಸೊಸೈಟಿ ವಿತ್ ಲವ್, ನಾಟ್ ವಿತ್ ಹೇಟ್ರೆಡ್. ಪ್ರೀತಿಯಿಂದ ಸಮಾಜವನ್ನು ಕಟ್ಟೋಣ, ದ್ವೇಷದಿಂದ ಅಲ್ಲ ಅಂತ. ಯಾಕೆಂದ್ರೆ ಅದು ತುಂಬ ಮುಖ್ಯ. ನಾವು ಪ್ರೀತಿಯಿಂದ ಸಮಾಜ ಕಟ್ಟಬೇಕು. ನಾವೆಲ್ಲ ಮನುಷ್ಯರಾಗಿ ಒಗ್ಗಟ್ಟಿಂದ ಬದುಕುವಂತ ಸಮಾಜ ನಮ್ದಾಗಬೇಕು. ನಾವು ಪ್ರತಿಯೊಬ್ಬರು, ಯಾಕೆಂದ್ರೆ ಕಷ್ಟ ಸುಖ ಇಲ್ಲದೆ ಇರೋರು ಯಾರೂ ಇರಲ್ಲ, ಎಲ್ರಿಗೂ ಇರುತ್ತೆ. ಆದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಸಮಾಜವನ್ನ ಒಗ್ಗೂಡಿಸಿ ಸಹಾಯ ಮಾಡುವಂತ ಕೆಲಸ ಮಾಡಬೇಕು. ನಾವು ಈಗಾಗಲೇ ಹೇಳಿದ್ದೀವಿ, ಹೋದ ಮಾನವೀಯತೆ ಹಬ್ಬದಲ್ಲಿ ನಾನು ಅನೌನ್ಸ್ ಮಾಡಿದ್ದೀನಿ, ಯಾರಿಗೆ ಕುಟುಂಬ ನಡ್ಸಕ್ಕಾಗ್ತಾ ಇಲ್ಲ, ಯಾರು ನೋಡ್ಕೊಳ್ಳೋಕ್ಕಿಲ್ಲ, ದಯವಿಟ್ಟು ನಿಮ್ಮ ಡೀಟೇಲ್ಸ್ ರಿಜಿಸ್ಟರ್ ಮಾಡಿ, ನಿಮಗೆ ಔಷಧಿ, ನಿಮಗೆ ರೇಷನ್ ನಾವು ಕೊಡಿಸ್ತೀವಿ ಅಂತ ಕೆಲವು ಕಡೆಯಿಂದ ಬಂದಿದ್ದಾರೆ. ಇನ್ನು ಯಾರಾದ್ರೂ ಇದ್ರೆ, ಯಾಕಂದ್ರೆ ಅವ್ರನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ, ಅವ್ರ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಅವ್ರಿಗೆ ಬದುಕಲಿಕ್ಕೆ ಇಲ್ಲ ಅಂದ್ರೆ ಅಂತವ್ರ ಕೈ ಹಿಡಿಯುವಂಥದ್ದು ನಮ್ಮ ಧರ್ಮ. ಅವರು ನಾಳೆ ಓಟ್ ಹಾಕ್ತಾರೋ, ನಾಳೆ ಓಟ್ ಹಾಕೋವರೆಗೂ ಇರ್ತಾರೋ, ಇವನ್ನೆಲ್ಲ ನಾವು ನೋಡಬಾರ್ದು. ನಾವೇ ಇರ್ತೀವೋ ಅನ್ನೋ ಗ್ಯಾರಂಟಿ ಇಲ್ಲ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದರಲ್ಲಿ ಚುನಾವಣೆ ವಿಚಾರನೇ ಇಲ್ಲ. ಇದು ಮಾನವೀಯತೆ ಹಕ್ಕನ್ನ ಮಾನವನಾಗಿ ಇನ್ನೊಬ್ಬ ಮನುಷ್ಯನಿಗೆ ಮಾಡಬೇಕಾಗಿರುವಂತ ಕೆಲಸವನ್ನ ನಾವು ಮಾಡಬೇಕು. ಆ ದಿಕ್ಕಿನಲ್ಲಿ ಇದನ್ನ ಹೇಳ್ತಾನೆ ಬರ್ತಾ ಇದ್ದೀನಿ ನಾನು. ಸೊ ನೀವೆಲ್ಲರೂ ಕೂಡ ಆ ಒಂದು
ಥ್ಯಾಂಕ್ ಯು ಅಮ್ಮ. ನೋಡಿ ಅದ್ರಲ್ಲಿ ಏನ್ ಬರ್ತಿದೀವಿ ಆ ಬ್ಯಾಗಲ್ಲಿ, ಓದಿದ್ಯಾ? ಓದ್ಬೇಕು ನೀನು, ಓದಿ ಬೇರೆಯವ್ರಿಗೆ ಅದು ಹೇಳ್ಬೇಕು. ಪ್ರೀತಿಯಿಂದ ಸಮಾಜ ಕಟ್ಟೋಣ, ದ್ವೇಷದಿಂದ ಅಲ್ಲ ಅಂತ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇರೋದೇ ಎಲ್ಲ ದ್ವೇಷದಿಂದ. ಇನ್ನೊಬ್ರ ಮೇಲೆ ಇನ್ನೊಬ್ರು ಎತ್ತು ಕಟ್ಟೋದು, ಇನ್ನೊಂದು ಜಾತಿ ಮೇಲೆ ಇನ್ನೊಂದು ಜಾತಿನ ಎತ್ತು ಕಟ್ಟೋದು, ಇದೇ ಆಗೋಗಿದೆ. ಅದನ್ನೇ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮಗೆ ಎತ್ತು ಕಟ್ಟೋ ಕೆಲಸ ಮಾಡ್ಬಿಡ್ತಾರೆ. ನಾವು ಹುಷಾರಾಗಿರ್ಬೇಕು, ಅವರು ಹುಷಾರಾಗಿರ್ಬೇಕು. ಯಾಕೆಂದ್ರೆ ಸಿಗಾಕೊಂಡ್ರೆ ನಮ್ಮೆಲ್ಲರ ಪೂಜ್ಯರು, ನನ್ನ ಪ್ರೀತಿಯ ತಾತ ಆದಂತ ಶ್ರೀ ಎನ್.ಎ. ಮೊಹಮ್ಮದ್ ಅವರೇ, ನಮ್ಮ ತಂದೆಯವರ ತಮ್ಮ, ನಾನು ಬೆಳೆದು ಅವ್ರ ಜೊತೆ ನನ್ನ ಮೋಸ್ಟ್ ಇಂಪಾರ್ಟೆಂಟ್ 4-5 ವರ್ಷ ಕಳೆದಿದ್ದು ನನ್ನ ಲೈಫಲ್ಲಿ. ನಾನು ಓದಿರೋ ಕಾಲೇಜು, ನಾನು ಇದ್ದಿದ್ದ ಟೈಮಲ್ಲಿ ನನಗೆ ನನ್ನ ಜೊತೆ ಅವ್ರ ಜೊತೆ ಇದ್ಬಿಟ್ಟು ನಾನು ಕಲ್ತಿದ್ದು. ಸೊ ನನ್ನಲ್ಲಿ ಏನಾದರೂ ಕುಂದು ಕೊರತೆ ಇದ್ರೆ ಅವರೇ ಅದಕ್ಕೆ ಜವಾಬ್ದಾರಿ. ಒಳ್ಳೇದಿದ್ರು ಕೂಡ ಅವ್ರಿಗೆ ಜವಾಬ್ದಾರಿ. ನನ್ನ ಚಿಕ್ಕಪ್ಪನವರಾದಂಥ ಶ್ರೀ ಎನ್.ಎ. ಅಬ್ದುಲ್ಲಾ ಅವರೇ, ತ್ಯಾಗರಾಜ್ ಸ್ವಾಮಿಗಳೇ, ಭೀಷ್ಮರು ನಮ್ಮ ಶಾಂತಿನಗರದ MP ಮುನ್ರಾಜ್ ಅಣ್ಣನವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಶಿವು ಕುಮಾರ್ ಅವರು, ಇಲ್ಲ ಶಿವು ಮಂಜು ಅವರೇ, ಜಿಲ್ಲಾಧ್ಯಕ್ಷರಾದಂಥ ನಂದಕುಮಾರ್ ಅಣ್ಣ ಅವರೇ, ನಮ್ಮ ಯೂತ್ ಕಾಂಗ್ರೆಸ್ನ ರಿಯಾನಾ ಅವರೇ, ಮಾಜಿ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದಂಥ ರೇಣುಕಮ್ಮ ಅವರೇ, ಅಲ್ಲ ಪ್ರೆಸೆಂಟಾ ಗೊತ್ತಾಗಲ್ಲ, ಆವಾಗಲೇ ಜಗಳ ಮಾಡ್ತಾ ಇರ್ತಾರೆ, ಅದಕ್ಕೆ ಅಲ್ಲಿ ಮಾಜಿ ಮಾಡಿಬಿಟ್ಟೆ. ನಿರ್ಮಲಾ ಶಂಕರ್ ಅವರೇ, ಶಿವು ಅವರೇ, ನಮ್ಮ ದೊಡ್ಡ ಕಾರ್ಪೊರೇಟ್ರು ಮನ್ಸಾರೆ ಸೈಜಾರೆ ಎಲ್ಲ ದೊಡ್ಡದಾಗಿರುವಂತ ನಮ್ಮ ಸರಳಾ ಮೋಹನ್ ಅಣ್ಣ ಅವರೇ, 224 ಕಾನ್ಸ್ಟಿಟ್ಯೂನ್ಸಿ ಕೂಡ ನಾನು ಓಡಾಡಿದ್ದೀನಿ. ರಾಜ್ಯದ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಎಲೆಕ್ಷನ್ ಟೈಮಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಯುವಕರನ್ನ ಸಂಘಟನೆ ಮಾಡುವಂತ ಒಂದು ಕೆಲಸ ಮಾಡಿದ್ದೀನಿ. 224 ಕಾನ್ಸ್ಟಿಟ್ಯೂನ್ಸಿ ಕೂಡ ಹೋಗಿದ್ದೀನಿ. ಆದ್ರೆ ಈ ರೀತಿಯಲ್ಲಿ ನನ್ನ ತತ್ವ, ಮನುಷ್ಯತ್ವ, ನನಗೆ ಕೆಟ್ಟದ್ ಮಾಡಿದವರು ಅವ್ರಿಗೂ ಕೂಡ ನಾನೇ ಶಾಸಕ, ನನಗೆ ಒಳ್ಳೇದ್ ಮಾಡಿದವ್ರಿಗೂ ನಾನೇ ಶಾಸಕ, ಕಷ್ಟದಲ್ಲಿರೋರ್ಗೂ ನಾನೇ ಶಾಸಕ, ಹಿಂದೆ ಬರೋರ್ಗೂ ಮುಂದೆ ಇರೋರ್ಗೂ ಎಲ್ಲರಿಗೂ ಕೂಡ ನಾನೇ ಶಾಸಕ ಅಂತ ಒಂದು ಒಳ್ಳೆ ಮನುಷ್ಯತ್ವವನ್ನ ಇಟ್ಕೊಂಡು ನಡೆಯುವಂತ ಒಬ್ಬ ಶಾಸಕರನ್ನ ನೋಡೋದು ತುಂಬಾ ಕಷ್ಟ. 224 ಕಡೆನೂ ಹೋಗಿರೋದ್ರಲ್ಲಿ ಈ ಒಂದು ಕುಟುಂಬದ ವಾತಾವರಣವನ್ನ ಯಾರಾದ್ರೂ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ಏಕೈಕ ಶಾಸಕರಾದ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರಾದಂತ ಶ್ರೀ ಎನ್.ಎ. ಹರೀಶ್ ಅವರು. ನಾನು ಹೇಳ್ತಾ ಇರ್ತೀನಿ, ಎಲ್ಲ ಕಡೆ ಹೋದ್ರೆ ನಾನು ಪಾಲಿಟಿಕ್ಸ್ ಮಾತಾಡ್ತೀನಿ, ಆದ್ರೆ ಶಾಂತಿನಗರಲ್ಲಿ ಬಂದ್ರೆ ಮಾತ್ರ ನಮಗೆ ಪಾಲಿಟಿಕ್ಸ್ ಮಾತಾಡಕ್ಕೆ ಅಧಿಕಾರ ಇಲ್ಲ, ರೈಟ್ಸ್ ಇಲ್ಲ ಅಂತ. ಯಾಕಂದ್ರೆ ನಿಮ್ ಶಾಸಕರು ಪಾಲಿಟಿಕ್ಸ್ ಮಾಡಲ್ವಲ್ಲ, ಇಲ್ಲಿ ಮಾಡೋದು ಬರೀ ಮಾನವತೆ ಏನು, ಹ್ಯುಮ್ಯಾನಿಟಿ ಏನು ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು, ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಆಲೋಚನೆ ಮಾಡೋದು, ನಮ್ಮ ಸಮುದಾಯ ಜೊತೆಗೆ ಹೋಗ್ಬೇಕು ಅಂತ ಒಂದು ನೆನೆಸುವಂತ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಬರೋದು. ನಾವು ಎಲ್ಲ ಇವರಿಂದ ಕಲಿಬೇಕಾಗಿದೆ. ಎಲ್ಲ ಇದ್ರು ಏನು ಇಲ್ಲದೆ ಇರೋನಾಗಿರೋದು, ಎಲ್ಲವನ್ನು ಇದ್ರು ಏನು ಇಲ್ಲದೆ ಇರೋ ತರ ಇರೋದು, ಅದು ಒಂದು ದೊಡ್ಡ ಗುಣ. ಇವತ್ತು 4 ಬಾರಿ ನೀವು ಗೆಲ್ಸಿದ್ದೀರಾ. ಶಾಂತಿನಗರದಲ್ಲಿ ಯಾರು ಕೂಡ 1 ಬಾರಿ ಗೆದ್ದು 2ನೇ ಬಾರಿ ಗೆದ್ದಿಲ್ಲ. 1 ಬಾರಿ ಅಲ್ಲ 2 ಬಾರಿ ಗೆದ್ರು. ಅವಾಗ ಹೇಳಿದ್ರು ಆಗಲ್ಲ 3ನೇ ಬಾರಿ ಅಂತ. 3ನೇ ಬಾರಿ ಗೆದ್ರು. ಅವಾಗ ಹೇಳಿದ್ರು 4ನೇ ಬಾರಿ ಆಗೋದೇ ಇಲ್ಲ ಅಂದ್ರು. 4ನೇ ಬಾರಿನೂ ಗೆದ್ರು. ಇನ್ನು 5ನೇ ಬಾರಿನೂ ಗೆಲ್ತೀವಿ, 6ನೇ ಬಾರಿನೂ ಗೆಲ್ತೀವಿ, 8ನೇ ಬಾರಿನೂ ಗೆಲ್ತೀವಿ, 10ನೇ ಬಾರಿನೂ ಗೆಲ್ತೀವಿ. ಯಾಕಂದ್ರೆ ಅವರು ಪಾಲಿಟಿಕ್ಸ್ ಮಾಡ್ತಾ ಇಲ್ಲ, ನಿಮ್ಮ ಮನಸ್ಸನ್ನ ಗೆದ್ದಿರುವಂತ ನಾಯಕರು. ನೀವು ಎಷ್ಟೇ ತೊಂದರೆ ಕೊಟ್ಟರು ನಮ್ಮ ಸ್ವಾಮೀಜಿ ಅದಕ್ಕೆ ಬೇಕಾಗಿರುವಂತ ದೇವರ ಹತ್ರ ಕೇಳ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಬಿಡ್ತಾರೆ. ಎಲ್ಲಾ ಸಮಾಜಗಳನ್ನ ಜೊತೆ ಕರ್ಕೊಳ್ಳೋದು. ನಿನ್ನೆ ಇಲ್ಲಿ ನಾವು ಒಂದು ಇಫ್ತಾರಿ ಕೂಟ ಮಾಡಿದ್ವಿ. ನಾನು ಇಫ್ತಾರಿ ಕೂಟ ವಿಡಿಯೋ ನಾನು ಡೆಲ್ಲಿಯಲ್ಲಿ ಯಾರಿಗೋ ತೋರಿಸ್ತಾ ಇದ್ದೆ. ನಾನು ಡೆಲ್ಲಿ ಹೋಗಿದ್ದೆ. ಆ ವಿಡಿಯೋ ನೋಡಿ, ಸಾಪ್ಗಳು ಕೂತಿದ್ದಾರೆ ಇಫ್ತಾರಿ ಕೂಟದಲ್ಲಿ ಅಂತಾರೆ. ಅಲ್ಲಿ ಕ್ರಿಶ್ಚಿಯನ್ ಅವರು ಕೂತಿದ್ದಾರೆ, ಬಿಷಪ್ ಅವರು ಕೂತಿದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದ ಜನವನ್ನ ಸಮವಾಗಿ ತಗೊಂಡೋಗ
ಅನ್ನೋದೇ ಮನುಷ್ಯತ್ವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್. ಧನ್ಯವಾದ ಯುವ ಕಾಂಗ್ರೆಸ್ ನಾಯಕರಿಗೆ. ಮಾತಾಡೋದಿದೆ, ಅವತ್ತು ಮಾತಾಡ್ತೀನಿ. ಥ್ಯಾಂಕ್ ಯು. ಭವನವನ್ನು ಮಾಡಿಸಿಕೊಟ್ಟಂತ ನಮ್ಮಂತ ಧೀಮಂತ ನಾಯಕ ಶ್ರೀ ಎನ್ ಎ ಹರೀಶಿರವರು ಈ ಸಂದರ್ಭದಲ್ಲಿ ಆ ಮಾತು ನಾವು ಹೇಳಲೇಬೇಕು. ಅದು ಅಲ್ಲದೆ ನಮಗೇನು 2ನೇ ತಾರೀಕು ಕರಗೋತ್ಸವ ನಡೀತದೆ. 2ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ 10 ದಿನದ ಕಾರ್ಯಕ್ರಮ. ಆ 10 ದಿನ ಕಾರ್ಯಕ್ರಮದಲ್ಲೂ ಕೂಡ ಅನ್ನದಾನವನ್ನು ಅಲ್ಲೇ ಸಾಹೇಬರು ಅದನ್ನು ನೆರವೇರಿಸೋದಕ್ಕೆ ಮಾತು ಕೊಟ್ಟಿದ್ದಾರೆ. ಕಳೆದ ವರ್ಷನೂ ಕೂಡ ಮಾಡಿದ್ರು, ಈ ವರ್ಷ ಕೂಡ ಅಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅನ್ನದಾನ ಸುಖಿ ಭವ ಅಂತ 1-2 ಮಾತಂತ ಹೇಳಿ ನನಗೆ ವಂದಿಸ್ತೀನಿ. ಜೈ ಹಿಂದ್